ವ್ಲಾಗ್ ಬಂದು ಥರ್ಸ್ಡೇ ವ್ಲಾಗ್ ಆಗಿರುತ್ತೆ. ನನ್ನ ಈವ್ನಿಂಗ್ ರೊಟೀನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ನಾನಿಲ್ಲಿ ಬಂದು ದೇವ್ರಿಗೆ ಪೂಜೆ ಮಾಡೋದಕ್ಕೋಸ್ಕರ ದೇವ್ರ ಪಾತ್ರೆ ಎಲ್ಲ ತೊಳೆದು ಇಟ್ಕೊಂಡಿದ್ದೀನಿ. ಆಮೇಲೆ ತುಂಬ ಕೆಲಸ ಇತ್ತು, ಅದರಿಂದ ದೇವ್ರ ಮನೆ ಇವಾಗೆ ರೆಡಿ ಮಾಡಿ ಇಟ್ಕೊಳ್ಳೋಣ, ಈವ್ನಿಂಗ್ ಪೂಜೆ ಮಾಡೋದಕ್ಕೆ ಈಸಿಗೆ ಇರ್ತೈತೆ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡಿ ಇಟ್ಕೊಂಡೆ. ತುಂಬ ದಿವಸದಿಂದ ಒಂದು ಕೋರಿಕೆ ಇತ್ತು, ಬಾಬಾ ದೇವಸ್ಥಾನಕ್ಕೆ ಪ್ರಸಾದ ಮಾಡಿ ಕೊಡಬೇಕು ಅಂದ್ಬಿಟ್ಟು. ನನ್ನ ಮಗಳು ಹುಟ್ಟೋಕ್ಕೆ ನಾನು ಮೊಕ್ಕೊಂಡಿದ್ದೆ. ಅದಕ್ಕೋಸ್ಕರ ಸರಿ ಇವತ್ತು ಡಿಸಿಷನ್ ಎತ್ಕೊಂಡು ಸರಿ ಇವತ್ತು ಮಾಡೋಣ ಅಂದ್ಬಿಟ್ಟು ಬಾಬಾ ದೇವಸ್ಥಾನಕ್ಕೆ ಪ್ರಸಾದ ಮಾಡಿ ಎತ್ಕೊಂಡು ಹೋಗಿದ್ದೆ. ನಾನು ಆವತ್ತು ಬಂದು ಪ್ಲ್ಯಾನ್ ಮಾಡ್ಕೊಂಡಿದ್ದು ಬಂದು ಲೆಮನ್ ರೈಸ್ದ ಸ್ವಲ್ಪ ಕ್ವಿಕ್ಕಾಗಿ ಈಸಿಯಾಗಿ ಮಾಡ್ಬೋದು ಅಂದ್ಬಿಟ್ಟು ಲೆಮನ್ ರೈಸು. ಮತ್ತು ಇನ್ನೊಂದು ಸರಿ ಯಾವಾಗನೇ ನನಗೆ ಟೈಮ್ ಸಿಕ್ಕಿದ್ರೆ ನಾನು ಕೈಯಲ್ಲಿ ಆಗಲಿ ಇನ್ನೂ ತುಂಬ ಜನಕ್ಕೆ ಮಾಡಬೇಕು. ಇವಾಗ ನಾನು ಕಮ್ಮಿ ಕ್ವಾಂಟಿಟಿಯಲ್ಲಿದ್ದ ನಾನು ಮಾಡ್ತಾಯಿದ್ದೀನಿ. ಆಮೇಲೆ ಇಲ್ಲಿ ಏನೇನು ಬೇಕೋ ಐಟಮ್ಸ್ ಎಲ್ಲ ಎತ್ತಿಟ್ಕೊತಾ ಇದ್ದೀನಿ. ಯಾಕಂದರೆ ಫಸ್ಟೇ ಎತ್ತಿಟ್ಕೊಂಡ್ಬಿಟ್ರೆ ನಮ್ಗೆ ಈಸಿಗೆ ಇರುತ್ತೆ ಮಾಡೋದಕ್ಕೆ. ಇವೆಲ್ಲನೂ ಒಬ್ಬಳೇ ಮ್ಯಾನೇಜ್ ಮಾಡಿ ಮಾಡೋದ್ರಿಂದ ತುಂಬಾ ಕಷ್ಟ ಇರುತ್ತೆ. ಆಮೇಲೆ ಇಲ್ಲಿ ಎಲ್ಲ ಐಟಮ್ಸು ರೆಡಿ ಮಾಡಿ ಇಟ್ಟಿದ್ದಾದಮೇಲೆ ಏನೇನು ಎತ್ತಿಟ್ಕೊಂಡಿದ್ದೇನೆ ಅಂದರೆ, ಈ ಪ್ಲೇಟಲ್ಲಿ ಕಡಲೆಬೇಳೆ, ಉದ್ದಿನಬೇಳೆ, ಆಮೇಲೆ ಬೆಳ್ಳುಳ್ಳಿ, ಇಲ್ಲಿ ಕಡಲೆ ಬೀಜ ಹುರಿದಿಟ್ಕೊಂಡು ಇದು ಮಾಡಿದ್ದೀನಿ. ಇಲ್ಲಿ ಆನಿಯನ್ ಇದೆ, ಲೆಮನ್ನು ಕ್ಯೂಸ್ ಮಾಡಿ ಇಟ್ಟಿದ್ದೀನಿ, ಅಲ್ಲಿ ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಕರಿಬೇವು ಸೊಪ್ಪು ಇವೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಆವಾಗ ತಾನೇ ಕ್ವಿಕ್ಕಾಗಿ ನೆಕ್ಸ್ಟು ಏನೇನು ಹಾಕೋಕ್ಕಾಗುತ್ತೋ ಹಾಕೋಕ್ಕೆ ಈಸಿಯಾಗಿರುತ್ತೆ. ಇವಾಗ ಒಗ್ಗರಣೆ ಮಾಡೋಣ. ಫ್ರೆಶ್ ಎಣ್ಣೆ ಹಾಕಬೇಕಲ್ವ ದೇವಸ್ಥಾನಕ್ಕೆ ಮಾಡೋದು ಅಂದ್ಬಿಟ್ಟು ನಾನು ಹೊಸ್ದಾಗಿ ಆವಾಗೇ ಪ್ಯಾಕೆಟ್ ಓಪನ್ ಮಾಡಿ ಗೋಲ್ಡ್ ವಿನ್ನರ್ ಯೂಸ್ ಮಾಡ್ತಾಯಿದ್ದೀನಿ. ಅದು ಸಿಟ್ಟಿಲ್ಬಿಡುತ್ತಂತ ಸ್ವಲ್ಪ ಭಯ ಇತ್ತು. ಬೆಳ್ಳುಳ್ಳಿ ಅವೆಲ್ಲ ಹಾಕ್ಕೊಳ್ತಾ ಇದ್ದೀನಿ. 1 by 1 ಹಾಕಿದ್ರೆ ಈಸಿಯಾಗಿರುತ್ತೆ ಅಂದ್ಬಿಟ್ಟು ಅವೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಕಾಲೆಲ್ಲ ಚೆನ್ನಾಗಿ ಫ್ರೈ ಆದರೆ ಕ್ರಿಸ್ಪಿಯಾಗಿರುತ್ತೆ ಇದು ಮಾಡೋದಕ್ಕೆ. ಆಮೇಲೆ ಪ್ರಿಪೇರ್ ಆದಮೇಲೆ ಗೊಜ್ಜು ಹೀಗಿತ್ತು. ನೆಕ್ಸ್ಟು ಇದ್ರಿಗೆ ಅನ್ನ ಹಾಕಿ ಬೆರೆಸ್ಕೊಂಡು ಆರಿಸ್ಕೊಂಡು ಆಮೇಲೆ ಪ್ಯಾಕ್ ಮಾಡಿದ್ರೆ ಈಸಿಯಾಗಿರುತ್ತೆ. ಇಲ್ಲಾಂದರೆ ಬಿಸಿ ಬಿಸಿ ಇದ್ದರೆ ಬಾಕ್ಸ್ ಓಪನ್ ಆಗಿಬಿಡುತ್ತೆ ಅಂದ್ಬಿಟ್ಟು. ಅದಾದಮೇಲೆ ಎಲ್ಲ ಮಿಕ್ಸ್ ಮಾಡಿ ನಾನು ಪ್ಯಾಕ್ ಮಾಡಿ ಎತ್ತಿಟ್ಟಿದ್ದಾದಮೇಲೆ ನನ್ನ ಮಗಳಿಗೆ ಸ್ವಲ್ಪ ಹೊತ್ತು ಈವ್ನಿಂಗು ಅವಳಿಗೆ ಆಟ ಆಡಿಸ್ಬೇಕಂದ್ಬಿಟ್ಟು ನಾನು ಔಟ್ಸೈಡ್ ಕರ್ಕೊಂಡೋಗಿದ್ದೆ. ಸ್ವಲ್ಪ ಹೊತ್ತು ಅಲ್ಲಿ ಸ್ಟೆಪ್ಸಲ್ಲಿ ಆಟ ಆಡ್ಕೊಂಡಿದ್ಬಿಟ್ಟು ಪಾಪಗೊಂದು ಕ್ವಿಕ್ಕಾಗಿ ಒಂದು ಈವ್ನಿಂಗ್ ಸ್ನ್ಯಾಕ್ಸ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ನಾನು ಅವತ್ತು ಪ್ಲ್ಯಾನ್ ಮಾಡ್ಕೊಂಡಿದ್ದು ಕ್ವಿಕ್ಕಾಗಿ ಈಸಿಯಾಗಿ ಹಾಕೋಕ್ಕೆ ಮಖಾನ ಎತ್ಕೊಂಡಿದ್ದೆ. ಫಸ್ಟು ರೋಸ್ಟ್ ಮಾಡಿ ಇಟ್ಕೋಬೇಕು ಮಖಾನನ, ಆವಾಗೇ ಕ್ರಿಸ್ಪಿಯಾಗಿರುತ್ತೆ ತಿನ್ನೋದಕ್ಕೆ. ಸ್ವಲ್ಪ ಬ್ರೌನಾಗಿ ರೋಸ್ಟ್ ಮಾಡ್ಕೋಬೇಕು. ರೋಸ್ಟ್ ಮಾಡಿದ್ದಾದಮೇಲೆ ಅದು ಸೈಡಲ್ಲಿ ಎತ್ತಿಟ್ಬಿಟ್ಟು ಅದಕ್ಕೆ ಸ್ವಲ್ಪ ಬಟರ್ ಆಗಲಿ ಲೈಟಾಗೆ ನಾನು ಆಯಿಲ್ ಹಾಕಿದೆ. ಆಯಿಲ್ ಹಾಕ್ಬಿಟ್ಟು ಸಾಲ್ಟು, ಚಿಲ್ಲಿ ಪೌಡರ್ ಹಾಕ್ಬಿಟ್ಟು ಲೈಟಾಗಿ ಮಿಕ್ಸ್ ಮಾಡಿದ್ರೇ ಆಯಿತು ಮಖಾನ. ಈವ್ನಿಂಗ್ ಸ್ನ್ಯಾಕ್ಸ್ಗೆ ಮಕ್ಕಳಿಗೆ ತುಂಬ ಹೆಲ್ದಿನೂ ಕೂಡ ಈ ಥರ ಪ್ರಿಪೇರ್ ಮಾಡ್ಕೊಬೋದು. ಆ್ಯಂಡ್ ಕ್ವಿಕ್ಕಾಗಿ ಈಸಿಯಾಗೂ ಆಗಿಬಿಡ್ತೈತಿ ಈ ರೆಸಿಪಿ. ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ, ಯಾಕಂದರೆ ಕಚ್ಚುವಾಗ ಅವ್ರಿಗೆ ಕ್ರಿಸ್ಪಿಯಾಗೆ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ನೀವು ಟ್ರೈ ಮಾಡಿ, ನಿಮ್ಮ ಮಕ್ಕಳಿಗೆ ನೀವು ಕೊಡ್ರಿ, ತುಂಬಾ ಹೆಲ್ದಿ. ಫೈನಲಾಗೆ ನೋಡೋಕೆ ಈ ಥರ ಇತ್ತು. ರೋಸ್ಟ್ ಆದಮೇಲೆ ಮಕ್ಕಳಿಗೆ ಕೊಡ್ರಿ. ಇದೆಲ್ಲ ಮಾಡಿದ ಆದಮೇಲೆ ನನಗೆ ಈವ್ನಿಂಗೇ ಆಗೋಯ್ತು, ದೇವರಿಗೆ ಪೂಜೆ ಮಾಡಬೇಕು.
ಇಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಆಗಿದ್ದಾದಮೇಲೆ ನಾನು ಅಲ್ಲಿಂದ ಬಾಬಾ ದೇವಸ್ಥಾನಕ್ಕೆ ಹೋದ್ರಿ. ಪ್ರಸಾದ ತೊಗೊಂಡು ನಾನು, ಅಮ್ಮ, ನಮ್ಮ ಯಜಮಾನ್ರು, ಪಾಪು ಹೋದ್ವಿ. ಪೂಜೆ ಎಲ್ಲ ಆದಮೇಲೆ ನಾನು ಪಾಪು ಹತ್ರ ಇದ್ದೆ. ಅಮ್ಮನೂ ನಮ್ಮ ಯಜಮಾನ್ರು ಪ್ರಸಾದ ಕೊಡ್ತಾಯಿದ್ರು ಬರೋರಿಗೆ. ನಿಮಗೆ ಕಷ್ಟ ಅಂತಿರುವಾಗ ಎಲ್ಲ ನಾವು ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಕುತ್ಕೊಂಡ್ರೇ ಸಾಕು, ನೆಮ್ಮದಿಯಾಗಿರುತ್ತೆ. ಪಾಪುಗೆಲ್ಲ ನಾನು ಪ್ರಸಾದ ತಿನ್ನಿಸ್ತಾಯಿದ್ದೆ, ಇನ್ನೊಬ್ಬರು ಪ್ರಸಾದ ಕೊಡ್ತಾಯಿದ್ರು. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.